ಸೋಮಯ್ಯ ಒಬ್ಬ ಕೃಷಿಕ. ಅವನಿಗೆ ಇನ್ನೂ ಮದುವೆ ಆಗಿರಲಿಲ್ಲ. ಕೃಷಿಕ ಎಂಬ ಕಾರಣಕ್ಕೆ ಯಾರೂ ಹೆಣ್ಣು ಕೊಡುತ್ತಿರಲಿಲ್ಲ. ಆದ್ರೆ ಅವನ ಪಕ್ಕದ ಊರಿನ ಗೆಳೆಯ ರಾಮುವಿನ ಮದುವೆ ನಿಶ್ಚಯವಾಗಿತ್ತು. ಮದುವೆ ಸಡಗರಕ್ಕೆ ಹೋಗೋಕೆ ಸೋಮಯ್ಯ ಕೂಡ ರೆಡಿಯಾಗಿದ್ದ. ಸಂಜೆ ಕತ್ತಲೆ ನಿಧಾನವಾಗಿ ಊರನ್ನ ಮುಚ್ಚುತ್ತಿತ್ತು. ಆಕಾಶದಲ್ಲಿ ಮೋಡಗಳು ಕವಿದಿದ್ದವು. ಗಾಳಿ ಜೋರಾಗಿ ಬೀಸುತ್ತಿತ್ತು. ಸೋಮಯ್ಯ ತನ್ನ ಎತ್ತಿನ ಗಾಡಿಗೆ ಎತ್ತುಗಳನ್ನ ಕಟ್ಟಿ ಅಕ್ಕಿ ಚೀಲ, ರಾಮುವಿನ ಮದುವೆಗೆ ಕೊಡುವ ಸಣ್ಣ ಉಡುಗೊರೆ ಇಟ್ಟು ಹೊರಟ. ಇವತ್ತೇ ಹೋಗ್ಬೇಕು. ನಾಳೆ ಹೊತ್ತಿಗೆ ಈಗ ಹೋದ್ರೆ ತಲುಪೋಕೆ ಸಾಧ್ಯ, ಇಲ್ಲಂದ್ರೆ ಆಗಲ್ಲ ಅಂತ ಮನಸ್ಸಿನಲ್ಲಿ ಹೇಳಿಕೊಂಡ. ಸೋಮಯ್ಯ ಹೊರಟ ಸ್ವಲ್ಪ ಹೊತ್ತಿನಲ್ಲೇ ಭಾರೀ ಮೋಡ ಕವಿದಿತು. ಗಾಳಿ ಮಳೆ ಜೋರಾಗಿ ಬೀಸತೊಡಗಿತು. ಆಕಾಶದಲ್ಲಿ ಗುಡುಗು ಮಿಂಚು ಶುರುವಾಯಿತು. ಸೋಮಯ್ಯನಿಗೆ ಸ್ವಲ್ಪ ತಳಮಳ ಆಯಿತು. ತಕ್ಷಣ ರಾಮುವಿಗೆ ಕರೆ ಮಾಡಿದ. ಹಲೋ ರಾಮು, ನಾನು ಈಗ್ಲೇ ಬರ್ತಾ ಇದ್ದೀನಿ. ಆದ್ರೆ ಭಾರಿ ಮಳೆ, ಗಾಳಿ, ಗುಡುಗು, ಮಿಂಚು ಎಲ್ಲಾ ಶುರುವಾಗಿದೆ. ನಿಮ್ಮೂರಿಗೆ ಬರ್ಬೇಕಾದ್ರೆ ಆ ಕಾಡು ದಾರಿಯನ್ನ ದಾಟ್ಬೇಕಲ್ವಾ? ಈ ಮಳೆಯಲ್ಲಿ ಆ ಕಾಡಿನೊಳಗೆ ಹೋಗೋಕೆ ತುಂಬಾ ಭಯ ಆಗ್ತಾ ಇದೆ. ಅದಕ್ಕೆ ರಾಮು ನಕ್ಕು, ಅಯ್ಯೋ ಸೋಮಯ್ಯ, ಯಾಕೆ ಭಯ ಪಡ್ತೀಯ? ಅದು ಸ್ವಲ್ಪ ಹತ್ತಿರದ ದಾರಿ ಅಷ್ಟೇ. ಆ ಕಾಡಿನಲ್ಲಿ ಅಂತದ್ದೇನೂ ಇಲ್ಲ. ಊರಲ್ಲಿ ಸಾಕಷ್ಟು ಮಾತನಾಡ್ತಾರೆ, ಆದ್ರೆ ನಾನು ಅದನ್ನೆಲ್ಲ ನಂಬಲ್ಲ. ನೀನು ಧೈರ್ಯವಾಗಿ ಆ ಕಾಡು ದಾರಿಯ ಮೂಲಕ ಬಾ, ಹೆದ್ರಬೇಡ. ಯಾರಾದ್ರೂ ದಾರಿ ಕೇಳಿದ್ರೆ, ಯಾರಾದ್ರೂ ಅಡ್ಡ ಬಂದರೂ ಅವರಿಗೆ ನಿಲ್ಲಿಸ್ಬೇಡ. ನೇರ ನಮ್ಮ ಊರಿಗೆ ಬಂದು ಬಿಡು. ರಾಮುವಿನ ಮಾತು ಕೇಳಿ ಸೋಮಯ್ಯನಿಗೆ ಸ್ವಲ್ಪ ಸಮಾಧಾನವಾಯಿತು. ಆತ ಧೈರ್ಯ ಮಾಡಿಕೊಂಡು ಕಾಡಿನ ದಾರಿಯ ಮೂಲಕ ಹೋಗೋಕೆ ಸಿದ್ಧನಾದ. ಆದರೆ ಇತ್ತ ಕರೆ ಕಟ್ಟಾದ್ಮೇಲೆ ರಾಮುವಿನ ಮನಸ್ಸಿನಲ್ಲಿ ಬೇರೆ ಆಲೋಚನೆ ಶುರುವಾಯಿತು. ನಾನು ಈಗ ಧೈರ್ಯ ಹೇಳಿದ್ದೇನೆ, ಆದ್ರೆ ಆ ಕಾಡಿನ ಬಗ್ಗೆ ಊರಲ್ಲಿ ಅಷ್ಟು ಮಾತುಗಳಿವೆ ಅನ್ನೋದು ನನ್ಗೂ ಗೊತ್ತು. ಅಯ್ಯೋ, ಸೋಮಯ್ಯನಿಗೆ ಏನೂ ಆಗ್ಬಾರ್ದಪ್ಪ. ಹೇಗಾದ್ರೂ ಸುರಕ್ಷಿತವಾಗಿ ಊರು ತಲುಪಲಿ ಅಂತ ರಾಮು ಆತಂಕದಿಂದ ಯೋಚಿಸುತ್ತಿದ್ದ. ಸೋಮಯ್ಯ ಕಾಡು ದಾರಿಯೊಳಗೆ ಚಲಿಸುತ್ತಿದ್ದ. ಹೀಗೆ ಹೋಗುತ್ತಿರುವಾಗ ಮಳೆ, ಗಾಳಿ, ಮಿಂಚು ಇನ್ನೂ ಜೋರಾಯಿತು. ಸೋಮಯ್ಯನ ಗಾಡಿ ಎತ್ತುಗಳು ಹಠಾತ್ ಮುಂದೆ ಹೋಗೋದನ್ನ ನಿಲ್ಲಿಸಿಬಿಟ್ಟವು. ಆತ ಎಷ್ಟು ಹೇಳಿದರೂ ಅವು ಒಂದು ಹೆಜ್ಜೆ ಕೂಡ ಮುಂದಕ್ಕೆ ಇಡುತ್ತಿರಲಿಲ್ಲ. ಕೊನೆಗೆ ಸೋಮಯ್ಯ ಗಾಡಿಯನ್ನ ಪಕ್ಕದಲ್ಲಿದ್ದ ದೊಡ್ಡ ಆಲದ ಮರದ ಕೆಳಗೆ ನಿಲ್ಲಿಸಿದ. ಸುತ್ತಲೂ ಗಾಢ ಕಾಡು, ಪೂರ್ತಿ ಕತ್ತಲೆ. ಮಿಂಚು ಹೊಳೆಯುವಾಗ ಮಾತ್ರ ಮರಗಳು ಕಾಣುತ್ತಿದ್ದವು. ಸೋಮಯ್ಯನಿಗೆ ಒಳಗೊಳಗೆ ಭಯ ಶುರುವಾಯಿತು. ಆದ್ರೆ ಆತ ಮನಸ್ಸಿನಲ್ಲಿ ಧೈರ್ಯ ಮಾಡಿಕೊಂಡ. ಸೋಮಯ್ಯ ದೇವಿಯ ಪರಮ ಭಕ್ತ. ಆತ ಕಣ್ಣು ಮುಚ್ಚಿಕೊಂಡು ಮನಸ್ಸಿನಲ್ಲಿ ಪ್ರಾರ್ಥಿಸಿದ. ಓ ದೇವಿಯೇ, ಹೇಗಾದ್ರೂ ನನ್ನನ್ನ ಕಾಪಾಡು. ಈ ಬಾರಿ ನನ್ನನ್ನ ರಕ್ಷಿಸು. ಸುರಕ್ಷಿತವಾಗಿ ಊರಿಗೆ ತಲುಪಿಸುವಂತೆ ಮಾಡು ದೇವಿ. ಅಷ್ಟರಲ್ಲಿ ದೂರದಲ್ಲಿ ಯಾರೋ ಒಬ್ಬರು ನಿಂತಿರುವುದು ಸೋಮಯ್ಯನ ಕಣ್ಣಿಗೆ ಬಿತ್ತು. ಮೊದಲಿಗೆ ಸೋಮಯ್ಯನಿಗೆ ಭಯ ಆಯಿತು. ಆದ್ರೆ ಈ ಕಾಡಿನ ಮಧ್ಯೆ ಯಾರೋ ಮನುಷ್ಯ ಕಾಣುತ್ತಿರುವುದು ನೋಡಿ ಸ್ವಲ್ಪ ಧೈರ್ಯ ಬಂತು. ಅವನು ಹತ್ತಿರ ಹೋದ. ಒಬ್ಬ ಹೆಂಗಸು ಅಲ್ಲಿ ತಲೆ ಕೆಳಗೆ ಮಾಡಿಕೊಂಡು ನಿಂತಿದ್ದಳು. ಯಾರು ನೀವು? ಯಾಕೆ ಇಷ್ಟು ಹೊತ್ತಿನಲ್ಲಿ ಇಲ್ಲಿ ನಿಂತಿದ್ದೀರಾ? ಆಕೆ ಭೂಮಿಯ ಕಡೆ ನೋಡುತ್ತಲೇ ನಿಂತಿದ್ದಳು. ಯಾವ ಉತ್ತರವೂ ಇಲ್ಲ. ಈ ಕಾಡು ದಾರಿ ಅಷ್ಟು ಸರಿಯಲ್ಲ. ನೀವು ಯಾಕೆ ಇಲ್ಲಿ ಒಬ್ಬಳೇ ನಿಂತಿದ್ದೀರಾ? ನನ್ನ ಜೊತೆ ಬರುತ್ತೀರಾ? ನಾನು ಊರ ಕಡೆ ಹೋಗ್ತಾ ಇದ್ದೀನಿ. ಆಕೆ ಆಗಲೂ ಮಾತನಾಡಲಿಲ್ಲ. ಸೋಮಯ್ಯ ನಿಧಾನವಾಗಿ ಹೇಳಿದ. ಭಯ ಪಡ್ಬೇಡಿ, ನಾನು ನಿಮ್ಗೆ ಏನೂ ಮಾಡುವುದಿಲ್ಲ. ನನ್ನ ಜೊತೆ ನೀವು ಧೈರ್ಯದಿಂದ ಬರಬಹುದು. ಆಗ ಆಕೆ ನಿಧಾನವಾಗಿ ತಲೆ ಆಡಿಸಿದಳು. ಸೋಮಯ್ಯ ಅವಳನ್ನ ಗಾಡಿಯೊಳಗೆ ಬರಲು ಹೇಳಿದ. ಆಕೆ ನಿಧಾನವಾಗಿ ಬಂದು ಗಾಡಿಯಲ್ಲಿ ಕೂತಳು. ಅಷ್ಟರಲ್ಲಿ ಎತ್ತಿನ ಗಾಡಿ ಮುಂದೆ ಚಲಿಸಲು ಆರಂಭಿಸಿತು. ಆದರೆ ಎತ್ತುಗಳು ಯಾಕೋ ಭಯಪಟ್ಟಂತೆ ನಡುಗುತ್ತಾ ಇದ್ದವು. ಸೋಮಯ್ಯನಿಗೆ ಯಾಕೋ ವಿಚಿತ್ರ ಅನ್ನಿಸತೊಡಗಿತು. ಎತ್ತುಗಳು ಯಾಕೆ ಇಷ್ಟು ಭಯ ಪಡ್ತಾ ಇದೆ? ಇವಳು ಯಾಕೆ ಮಾತನಾಡುತ್ತಿಲ್ಲ? ಯಾಕೆ ಇಷ್ಟು ಮೌನವಾಗಿ ಕೂತಿದ್ದಾಳೆ? ಸೋಮಯ್ಯ ಆಲೋಚಿಸಿದ. ಸುತ್ತಲೂ ಮೌನ ಆವರಿಸಿತ್ತು. ಮಳೆ ಕೂಡ ನಿಧಾನವಾಗಿ ಕಡಿಮೆಯಾಗಿತ್ತು. ಆದ್ರೆ ಸೋಮಯ್ಯನಿಗೆ ಯಾಕೋ ಏನೋ ಸರಿಯಿಲ್ಲ ಅನಿಸುತ್ತಿತ್ತು. ಸ್ವಲ್ಪ ಹೊತ್ತಿನಲ್ಲಿ ಅವನಿಗೆ ಇನ್ನೊಂದು ವಿಚಿತ್ರ ಅನುಮಾನ ಬಂತು. ಇಷ್ಟು ಹೊತ್ತಿನಿಂದ ಗಾಡಿಯೊಳಗೆ ಇದ್ದಾಳೆ, ಆದ್ರೆ
ಯಾವ ಶಬ್ದವೂ ಬಂದಿಲ್ಲ. ಈ ಹೆಂಗಸರ ಉಸಿರಾಡದ ಸದ್ದು ಕೂಡ ಕೇಳಿಸುತ್ತಿಲ್ಲವಲ್ಲ. ಹೀಗೆ ಆಲೋಚನೆ ಮಾಡುತ್ತಾ ಸೋಮಯ್ಯ ನಿಧಾನವಾಗಿ ಹಿಂದೆ ತಿರುಗಿ ನೋಡಿದಾಗ ಸೋಮಯ್ಯನ ಕಣ್ಣಿಗೆ ಭಯಾನಕ ದೃಶ್ಯ ಕಾಣಿಸಿತು. ಆಕೆಯ ಮುಖ ಸಂಪೂರ್ಣ ಬದಲಾಗಿತ್ತು. ಆಕೆ ಸಾಮಾನ್ಯ ಮನುಷ್ಯರಂತೆ ಕಾಣುತ್ತಿರಲಿಲ್ಲ. ಆಕೆಯ ಕೊರಳಲ್ಲಿ ತಾಳಿ ಮುರಿದು ಬಿದ್ದ ಹಾಗೆ ಕಾಣುತ್ತಿತ್ತು. ಅದನ್ನು ನೋಡಿದೊಡನೆ ಸೋಮಯ್ಯ ಬೆಚ್ಚಿಬಿದ್ದ. ಅಯ್ಯೋ ದೇವರೇ, ಅಯ್ಯೋ ದೇವಿ, ನನ್ನನ್ನು ಕಾಪಾಡು. ಸೋಮಯ್ಯ ಕಿರುಚಿ ಕಣ್ಣು ತೆರೆಯುವಷ್ಟರಲ್ಲಿ ಆತ ಒಂದು ದೇವಸ್ಥಾನದ ಮುಂದೆ ನಿಂತಿದ್ದ. ಎಲ್ಲವೂ ಶಾಂತವಾಗಿತ್ತು. ಸೋಮಯ್ಯ ತಕ್ಷಣ ಹಿಂದೆ ತಿರುಗಿ ನೋಡಿದ. ಅಲ್ಲಿ ಆಕೆ ಇರಲಿಲ್ಲ. ಈಗ ಎತ್ತುಗಳು ಕೂಡ ಮೌನವಾಗಿ ನಿಂತಿದ್ದವು. ದೇವಸ್ಥಾನ ಕಾಣುತ್ತಿದ್ದಂತೆ ಸೋಮಯ್ಯನಿಗೆ ಜೀವ ಬಂದಂತಾಯ್ತು. ಆತ ಎತ್ತಿನ ಗಾಡಿಯಿಂದ ಇಳಿದು ದೇವಸ್ಥಾನದ ಕಡೆಗೆ ಓಡಿದ. ದೇವಸ್ಥಾನದ ಒಳಗೆ ನಿರಾವ ಮೌನ ಆವರಿಸಿತ್ತು. ಅಷ್ಟರಲ್ಲಿ ಮಾಯಾ ರೂಪದಂತೆ ಒಬ್ಬ ಯುವತಿ ಸೋಮಯ್ಯನ ಬಳಿಗೆ ಬಂದಳು. ಯಾರು ನೀವು? ಯಾಕೆ ಈ ಹೊತ್ತಿನಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀರಾ? ಏನಾದ್ರೂ ಬೇಕಿತ್ತಾ? ಸೋಮಯ್ಯ ನಡೆದ ವಿಚಾರವನ್ನೆಲ್ಲ ನಡುಗುತ್ತಲೇ ಹೇಳಿದ. ಅದನ್ನು ಕೇಳಿದ ಆಕೆ ಮೌನವಾಗಿ ನಕ್ಕಳು. ನಿನ್ನ ಎತ್ತುಗಳೇ ನಿನ್ನನ್ನ ಕಾಪಾಡಿವೆ. ಅದಕ್ಕೆ ಅವು ತಕ್ಷಣ ದೇವಸ್ಥಾನದ ಬಾಗಿಲಿನವರೆಗೆ ತಂದು ನಿಲ್ಲಿಸಿವೆ. ಮೂಕ ಪ್ರಾಣಿಗಳಿಗೆ ಎಲ್ಲವೂ ಗೊತ್ತಾಗುತ್ತೆ. ಆಕೆ ಹಾಗೆ ಹೇಳುತ್ತಿರುವಷ್ಟರಲ್ಲಿ ಅಲ್ಲಿಂದ ಮಾಯವಾಗಿ ಬಿಟ್ಟಳು. ಸೋಮಯ್ಯನಿಗೆ ಇದು ಎಲ್ಲವೂ ವಿಚಿತ್ರ ಅನ್ನಿಸಿತು. ಸ್ವಲ್ಪ ಹೊತ್ತಿನ ನಂತರ ಅವನಿಗೆ ಅರ್ಥ ಆಯ್ತು. ಇದು ಬೇರೆ ಯಾರೂ ಅಲ್ಲ, ಇದು ನಾನು ನಂಬುವ ತಾಯಿಯೇ. ತಾಯಿ ಇರುವ ಜಾಗದಲ್ಲಿ ನಾನು ನಿಲ್ಲಿಸಲು ಯಾವುದೇ ತೊಂದರೆ ಇಲ್ಲ. ಈ ದೇವಸ್ಥಾನದಲ್ಲಿ ಇಲ್ಲಿ ಇವತ್ತು ಉಳಿಯಬೇಕು. ಸೋಮಯ್ಯ ಆ ರಾತ್ರಿ ದೇವಸ್ಥಾನದಲ್ಲಿ ಉಳಿಯಲು ನಿರ್ಧರಿಸಿದ. ಸೋಮಯ್ಯ ದಿನಪೂರ್ತಿ ಕೆಲಸ ಮಾಡಿದ್ದರಿಂದ ಬಹಳ ಸುಸ್ತಾಗಿತ್ತು. ಆತ ದೇವಸ್ಥಾನದಲ್ಲಿಯೇ ಮಲಗಿದ. ಬೆಳಿಗ್ಗೆ ದಿನಾಲು ಎಚ್ಚರವಾಗುವ ಟೈಮ್ಗೆ ಆತನಿಗೆ ಎಚ್ಚರವಾಯಿತು. ಆತ ನಿಧಾನವಾಗಿ ಕಣ್ಣು ತೆರೆದ. ಈಗ ಸೋಮಯ್ಯ ಒಂದು ಹಳೆಯ ಪಾಳು ಬಿದ್ದ ದೇವಸ್ಥಾನದಲ್ಲಿ ಬಿದ್ದಿದ್ದ. ಅದನ್ನು ನೋಡಿ ಆತ ಬೆಚ್ಚಿಬಿದ್ದ. ಅಯ್ಯೋ, ನಾನು ರಾತ್ರಿ ನೋಡಿದ ದೇವಸ್ಥಾನ ಅಷ್ಟು ಸುಂದರವಾಗಿತ್ತು, ಎಷ್ಟು ಚೆನ್ನಾಗಿತ್ತು. ಆದ್ರೆ ಈಗ ಯಾಕೆ ಹೀಗೆ ಪಾಳು ಬಿದ್ದ ದೇವಾಲಯದಂತೆ ಕಾಣ್ತಾ ಇದೆ? ಸೋಮಯ್ಯನಿಗೆ ಈಗ ಅರ್ಥವಾಯ್ತು. ಇವೆಲ್ಲವೂ ಆ ದೇವಿಯ ಮಾಯೇ ಸರಿ. ಸೋಮಯ್ಯ ಅದನ್ನೆಲ್ಲ ಬದಿಗಿಟ್ಟು, ಮೊದಲು ನನ್ನ ಗೆಳೆಯನ ಮದುವೆ ಮುಖ್ಯ, ನಾನು ಈಗ್ಲೇ ಹೊರಡ್ಬೇಕು. ಆತ ತಕ್ಷಣ ಎತ್ತಿನ ಗಾಡಿ ಹತ್ತಿ ಊರಿನ ಕಡೆ ಹೊರಟ. ರಾಮುವಿನ ಮನೆಯಲ್ಲಿ ಮದುವೆ ಸಡಗರ ತುಂಬಿತ್ತು. ಮನೆ ತುಂಬಾ ಜನ, ಮಾತು, ನಗು, ಸಂಭ್ರಮ ಎಲ್ಲಾ ನಡೆಯುತ್ತಿತ್ತು. ಸೋಮಯ್ಯ ರಾಮುವಿನ ಮನೆಗೆ ತಲುಪಿದ. ಆದ್ರೆ ಆಗ ರಾಮುವಿಗೆ ನಿಂತು ಏನನ್ನಾದ್ರೂ ಕೇಳುವಷ್ಟು ಪುರ್ಸೊತ್ತು ಇರಲಿಲ್ಲ. ಮದುವೆ ಕೆಲಸದಲ್ಲಿ ಆತ ಸಂಪೂರ್ಣ ಬ್ಯುಸಿ ಆಗಿದ್ದ. ಸೋಮಯ್ಯನಿಗೂ ಅಲ್ಲಿ ನಿಂತು ಮಾಡುವ ಕೆಲಸ ಬಹಳ ಇತ್ತು. ಹೀಗಾಗಿ ಆತ ಕೂಡ ಎಲ್ಲರ ಜೊತೆ ಮದುವೆ ಕೆಲಸದಲ್ಲಿ ತೊಡಗಿದ್ದ. ಸೋಮಯ್ಯ ಮದುವೆ ಮುಗಿದ ನಂತರ ನಡೆದ ಎಲ್ಲಾ ವಿಚಾರವನ್ನ ರಾಮುವಿಗೆ ಹೇಳಿದ. ಅದನ್ನು ಕೇಳಿದ ರಾಮು ಸ್ವಲ್ಪ ಮೌನವಾಗಿದ್ದ. ನಂತರ ನಿಧಾನವಾಗಿ ಹೇಳಿದ. ಅದು ಊರಲ್ಲಿ ಜನ ಹೇಳ್ತಾ ಇರೋದು ನಿಜ ಇರ್ಬೋದು. ಆಕೆ ಹೊಸ ಮದುಮಗಳಂತೆ. ಆ ದಾರಿಯಲ್ಲಿ ಹೋಗುವಾಗ ಗಾಡಿ ಉರುಳಿ ಸತ್ತಿದ್ದಳಂತೆ. ಅದಾದ್ಮೇಲೆ ಆಕೆಯ ಆತ್ಮ ಇನ್ನೂ ಕೂಡ ಆ ಕಾಡಿನ ದಾರಿಯಲ್ಲಿ ಇದೆ ಅಂತ ಊರಲ್ಲಿ ಮಾತಿದೆ. ಅದೇನೇ ಇರ್ಲಿ ಬಿಡು, ನೀನು ಸೇಫ್ ಆಗಿ ಬಂದಿದ್ದೀಯಲ್ಲ, ಅದೇ ದೊಡ್ಡ ವಿಷಯ. ನಿನ್ನನ್ನು ಆ ದೇವಿಯೇ ಕಾಪಾಡಿದ್ದಾಳೆ. ಆದ್ರೆ ಇನ್ನೊಂದು ವಿಚಾರ ಇದೆ. ನಿನ್ನನ್ನು ನೋಡಿ ನಮ್ಮ ಸಂಬಂಧಿಕರ ಒಬ್ಬ ಹುಡುಗಿ ಇಷ್ಟಪಟ್ಟಿದ್ದಾಳೆ. ಅವಳು ಈಗ ಇಲ್ಲೇ ಇದ್ದಾಳೆ. ನೀನು ಒಪ್ಪಿದ್ರೆ ಮದುವೆ ಕೂಡ ಫಿಕ್ಸ್ ಮಾಡಿ ಬಿಡೋಣ. ಸೋಮಯ್ಯ ಆ ಮಾತುಗಳನ್ನ ಕೇಳುತ್ತಿದ್ದಂತೆ ನಾಚಿಕೆಯಿಂದ ಸುಮ್ಮನೆ ನಿಂತ. ರಾಮು ಅವನ ಮುಖ ನೋಡಿಕೊಂಡು ನಕ್ಕು, ಸರಿ ಸರಿ, ಅರ್ಥ ಆಯ್ತು, ನಿಮ್ಗೆ ಒಪ್ಪಿಗೆ ಇದೆ ಅಂತಾನೆ. ಹಾಗಾದ್ರೆ ಅವಳನ್ನ ಕರಿತೀನಿ. ಗೀತಾ, ಇಲ್ಲಿ ಬಾ ಅಮ್ಮ. ಗೀತಾ ಹೊರಗಡೆ ಬರುತ್ತಿದ್ದಂತೆ ಸೋಮಯ್ಯ ಅಚ್ಚರಿಗೊಳಗಾದ. ನಿನ್ನೆ ರಾತ್ರಿ ಕಾಡಿನಲ್ಲಿ ಕಂಡ ಅದೇ ಮಹಿಳೆ, ಅದೇ ಮುಖ, ಅದೇ ಹುಡುಗಿ ಅವನ ಮುಂದೆ ಬಂದು ನಿಂತಿದ್ದಳು. ಸೋಮಯ್ಯನ ದೇಹವೇ ನಡುಗಿತು. ಇವಳೆ ನಿನ್ನೆ ರಾತ್ರಿ ಗಾಡಿಯಲ್ಲಿ ಬಂದಿದ್ದ ಹುಡುಗಿ. ಗೀತ ಮಾತ್ರ ಶಾಂತವಾಗಿ ಬಂದು ಎಲ್ಲರ ಮುಂದೆ ನಿಂತಳು. ರಾಮು ನಕ್ಕು. ಇವಳೇ ಗೀತಾ, ನಿನ್ನನ್ನು ನೋಡಿ ಇಷ್ಟಪಟ್ಟಿದ್ದಾಳೆ. ಸೋಮಯ್ಯ ಗಾಬರಿಯಿಂದ ಗೀತಾಳ ಮುಖ ನೋಡಿದ. ಆಗ ಗೀತಾ ನಿಧಾನವಾಗಿ ಹೇಳಿದಳು, ನೀವು ನಿನ್ನೆ ರಾತ್ರಿ ನನಗೆ ಸಹಾಯ ಮಾಡಿದ್ದೀರಲ್ಲ? ಅದನ್ನು ಕೇಳಿ ರಾಮು ಅಚ್ಚರಿಗೊಳಗಾದ. ಏನು,
ನೀವಿಬ್ಬರು ಮೊದಲು ನೋಡಿಕೊಂಡಿದ್ದೀರಾ? ಸೋಮಯ್ಯ ತಕ್ಷಣ ಎಲ್ಲಾ ನಡೆದುದನ್ನ ಹೇಳಿದ. ಅದನ್ನು ಕೇಳಿದ ಮನೆಯಲ್ಲಿದ್ದ ಎಲ್ಲರೂ ಮೌನವಾಗಿ ಬಿಟ್ಟರು. ಸ್ವಲ್ಪ ಹೊತ್ತಿನ ನಂತರ ರಾಮುವಿನ ಅಜ್ಜಿ ನಿಧಾನವಾಗಿ ಮನೆಯಿಂದ ಹೊರಬಂದರು. ಅಯ್ಯೋ, ಇದೇ ಮುಖ, ಇದೇ ರೂಪ. ಎಲ್ಲರೂ ಅವಳ ಕಡೆ ನೋಡಿದರು. 10 ವರ್ಷದ ಹಿಂದೆ ಇದೇ ಕಾಡಿನ ದಾರಿಯಲ್ಲಿ ಸತ್ತ ಹುಡುಗಿಯ ಹೆಸರು ಕೂಡ ಗೀತಾನೆ. ಇದನ್ನ ಕೇಳುತ್ತಿದ್ದಂತೆ ಸೋಮಯ್ಯ ಮತ್ತು ರಾಮು ಬೆಚ್ಚಿಬಿದ್ದರು. ತಕ್ಷಣ ಅವರು ಗೀತಾಳ ಕಡೆ ತಿರುಗಿ ನೋಡಿದರು. ಆದ್ರೆ ಅಲ್ಲಿ ಯಾರೂ ಇರಲಿಲ್ಲ. ಮನೆಯ ಬಾಗಿಲು ನಿಧಾನವಾಗಿ ಗಾಳಿಗೆ ಅಳುಗಾಡುತ್ತಿತ್ತು. ಅಲ್ಲೇ ನೆಲದ ಮೇಲೆ ಮಳೆಯ ನೀರಿನಲ್ಲಿ ಒದ್ದೆಯಾದ ಒಂದು ಮುರಿದ ತಾಳಿ ಮಾತ್ರ ಬಿದ್ದಿತ್ತು. ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತೆ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೇನೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್.